ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿದ ಮೇಲೆ ಯಾವುದೇ ಪ್ರಾಜೆಕ್ಟ್ಗಳು ತ್ರಿವಿಕ್ರಮ್ ಒಪ್ಕೊಂಡಿಲ್ಲ ಅನ್ನುವಂಥ ಬೇಸರ ಅವ್ರ ಅಭಿಮಾನಿಗಳಿಗಿತ್ತು. ಆದರೆ ಇದೀಗ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಅನ್ನುವಂಥ ಸೀರಿಯಲನ್ನು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾಯಕ ನಟನಾಗಿ ತ್ರಿವಿಕ್ರಮ್ ಆಗಮಿಸ್ತಾ ಇರುವುದು ಸಹಜವಾಗಿ ಎಲ್ರಿಗೂ ಖುಷಿ ತಂದಿದೆ. ಇನ್ನು ಅದಕ್ಕೆ ಹೀರೋಯಿನ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದ್ದಂಥ ಮತ್ತು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ತಂಗಿ ಪಾತ್ರವನ್ನು ಮಾಡ್ಕೊಂಡಿದ್ದಂಥ ಪ್ರತಿಮಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಇದೀಗ ಇದೇ ಸೀರಿಯಲ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ತ್ರಿವಿಕ್ರಮ್ ನೀಡಿದ್ದಾರೆ. ಈ ಅಪ್ಡೇಟ್ ಜೊತೆಗೆ ಅಲ್ಲಾದಂಥ ಒಂದು ಘಟನೆಯನ್ನು ವಿವರಿಸಿದ್ದಾರೆ. ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ತ್ರಿವಿಕ್ರಮಿಗೆ ಹೀಗಾಗ್ಬಿಡ್ತಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನು ಅಂತಂದರೆ, ಜೊತೆ ಸೀರಿಯಲ್ನ ನಾಯಕಿ ಆಗಿದ್ದಂಥ ಮೇಘಾ ಶೆಟ್ಟಿ ಮತ್ತು ತ್ರಿವಿಕ್ರಮ್ ನಡುವೆ ಒಂಚೂರು ಸಮಸ್ಯೆ ಆಗಿರೋದು. ಮೇಘಾ ಶೆಟ್ಟಿ ತ್ರಿವಿಕ್ರಮ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರೋದು. ಅಂಥದ್ದು ಏನಾಗ್ಬಿಡ್ತು, ಇವರಿಬ್ಬರ ನಡುವೆ ಕಿರಿಕಾಗೋದಕ್ಕೆ ಕಾರಣ ಏನಾಯಿತು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಎಸ್, ಮೇಘಾ ಶೆಟ್ಟಿ ನಿಮಗೆಲ್ಲ ಗೊತ್ತೇ ಇರಬಹುದು. ಮೇಘಾ ಶೆಟ್ಟಿ ಅಂತಲೇ ತುಂಬ ಜನಕ್ಕೆ ತಕ್ಷಣಕ್ಕೆ ಗೊತ್ತಾಗಲ್ವೇನು, ಆದರೆ ಜೊತೆ ಸೀರಿಯಲ್ನ ಅನು ಅಂತ ಹೇಳಿದರೆ ತಕ್ಷಣಕ್ಕೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಜೊತೆಯಲ್ಲಿ ಸೀರಿಯಲ್ ಬಹು ವರ್ಷಗಳ ಕಾಲ ಪ್ರಸಾರ ಆಗಿದ್ದು ಮತ್ತು ಆ ಸೀರಿಯಲ್ ಜನ ಮೆಚ್ಚುಗೆಯನ್ನು ಗಳಿಸಿದ್ದು, ಎಲ್ರಿಗೂ ಇಷ್ಟ ಆಗಿದ್ದು, ಅದರಲ್ಲಿ ಬಂದಂಥ ನಾಯಕ ಮತ್ತು ನಾಯಕಿ ಜೊತೆಗೆ ವಿಲನ್ ಜೇಂಢೆ ಎಲ್ಲರೂ ಕೂಡ ಚಿರಪರಿಚಿತ ಆಗಿದ್ದಾರೆ. ಆ ಸೀರಿಯಲ್ ಮುಗಿದ ನಂತರ ಮೇಘಾ ಶೆಟ್ಟಿ ಕೂಡ ಕಣ್ಮರೆ ಆಗಿದ್ರು. ಒಂದು ಯಾವುದೋ ಸಿನಿಮಾ ಮಾಡ್ತೀನಿ ಅಂತ ಹೋದರೂ ಅದು ಹಿಟ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಅದಾದಮೇಲೆ ಯಾವ ಆಫರ್ ಬಂದಿದೆ ಏನು ಗೆತ್ತಾ ಅನ್ನೋದು ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಏನೂ ಮಾಡದೆ ಮನೇಲಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುವಂಥ ವಿಚಾರ. ಆದರೆ ಮೇಘಾ ಶೆಟ್ಟಿ ಈಗ ಒಂದು ಸಾಹಸ ಕೈ ಹಾಕೋದ್ರ ಜೊತೆಗೆ ಈಗ ಒಂದೊಳ್ಳೆ ಹವಾ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಈ ಹವಾ ಮೇಂಟೈನ್ ಮಾಡೋದಕ್ಕೆ ಹೋಗಿಯೇ ತ್ರಿವಿಕ್ರಮ್ ಮೇಘಾ ಶೆಟ್ಟಿ ನಡುವೆ ಕಿರಿಕಾಗಿರೋದು, ಮೇಘಾ ಶೆಟ್ಟಿ ತ್ರಿವಿಕ್ರಮ್ಗೆ ಕ್ಲಾಸ್ ತೆಗೆದುಕೊಂಡಿರೋದು. ಈಗಾಗಲೇ ನಾನು ಹೇಳ್ತಾ ಹಾಗೇನೆ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಅನ್ನುವಂಥ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಇದು ರಿಮೇಕ್ ಸೀರಿಯಲ್ ಆಗಿದ್ರೂ ಕೂಡ ಕನ್ನಡದಲ್ಲಿ ಹಿಟ್ ಆಗಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಓದಬೇಕು ಅಂತ ಮಹದಾಸೆ ಇರುವಂಥ ಹುಡುಗಿಯೊಬ್ಬಳನ್ನ ಆ ಊರಿನ ಗೌಡನ ಮಗ ಮದುವೆ ಆಗುವಂಥ ಸ್ಟೋರಿ. ಮದುವೆ ಆಗತ್ತಾ ಅಥವಾ ಆಗಲ್ವಾ, ಮದುವೆ ಆದರೆ ಅದಾದ ನಂತರದ ಬೆಳವಣಿಗೆಗಳು ಏನು, ಮದುವೆಗೆ ಏನೆಲ್ಲ ಅಡ್ಡಿ ಆತಂಕಗಳು ಎದುರಾಗತ್ತೆ, ಸ್ವತಃ ಹೀರೋಯಿನ್ನೇ ಇಲ್ಲಿ ಪೊಲೀಸರಿಗೆ ಕರೆ ಮಾಡಿ ನನ್ನ ಮದುವೆ ಆಗ್ತಾ ಇದೆ ಅಂತ ಹೇಳಿರೋದ್ರಿಂದ ದೊಡ್ಡ ಸಮಸ್ಯೆ ಆಗೋದ್ರಿಂದ ಕೊನೆಗೆ ಈ ಸ್ಟೋರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕತೆ ಹೇಳೋದು. ಬಟ್ ಈ ಕಥೆಯಲ್ಲಿ ಡಿಫ್ರೆಂಟು ಇದೆ. ಇನ್ನೊಂದು ಕಡೆಯಲ್ಲಿ ಈ ಸೀರಿಯಲ್ಗೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇರೋದು ಮೇಘಾ ಶೆಟ್ಟಿ. ಅಂದರೆ ಈ ಸೀರಿಯಲ್ನ ಬಂಡವಾಳ ಹೂಡಿರೋದು, ಪ್ರೊಡ್ಯೂಸರ್ ಆಗಿರೋದೇ. ಜೊತೆಯಲ್ಲಿ ಸೀರಿಯಲ್ನ ನಾಯಕಿ ಆಗಿದ್ದಂಥ ಅನು ಇಲ್ಲಿವರೆಗೂ ನಟಿ ಆಗಿದ್ರು. ಆದರೆ ಮೊದಲ ಬಾರಿಗೆ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೀರಿಯಲ್ಗಳ ಪ್ರೊಡ್ಯೂಸರ್ ಹುಡುಗಿ ಅಥವಾ ಮಹಿಳೆ ಇರೋದು ತೀರಾ ಕಮ್ಮಿ. ಮಾಡಿದ ಒಂದೇ ಒಂದು ಸೀರಿಯಲ್, ಅದಾದಮೇಲೆ ಒಂದು ಸಿನಿಮಾ ಮಾಡಿದ್ದಾರೆ. ಆದರೆ ನಿರ್ದೇಶನ ಜೊತೆಗೆ ನಟಿ ಇದೆಲ್ಲವನ್ನ ಬಿಟ್ಟು ಫೈನಾನ್ಸಿಯರ್ ಆಗಿ ಆಕೆ ಇಲ್ಲಿ ನಿರ್ಮಾಪಕಿಯಾಗಿ ಕೆಲಸ ಮಾಡ್ತಿರೋದು ತುಂಬ ಜನಕ್ಕೆ ಶಾಕ್ ಆಗಿದೆ. ಮೇಘಾ ಶೆಟ್ಟಿ ಇಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರೆ. ಆ ಸಿನಿಮಾ ಸೀರಿಯಲಲ್ಲಿ ಪ್ರೊಡ್ಯೂಸ್ ಮಾಡೋದು ಅಂತಂದರೆ ಅದಷ್ಟು ಈಸಿ ಅಲ್ಲ. ಸಾಕಷ್ಟು ರೀತಿಯಾದಂಥ ಹಣ ಬೇಕಾಗತ್ತೆ, ಹಣ ವ್ಯಯ ಮಾಡಬೇಕಾಗತ್ತೆ. ಹೀರೋಯಿನ್ ಆಗಿದ್ದವರು ಒಂದೇ ಒಂದು ಸೀರಿಯಲ್ ಮಾಡಿದವರು ಈ ರೀತಿಯಾಗಿ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತಂದರೆ ಸಹಜವಾಗಿಯೇ ಆಶ್ಚರ್ಯ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಅದು ಅವರ ವೈಯಕ್ತಿಕ ವಿಚಾರ. ನಿರ್ಮಾಪಕಿಯಾಗಿ ಬಡ್ತಿ ತೆಗೆದುಕೊಂಡಿದ್ದಾರೆ. ಹೀರೋಯಿನ್ ಆಗಿದ್ದವರು ಇದೀಗ ಒಂದು ಸೀರಿಯಲನ್ನು ನಿರ್ಮಾಣ ಮಾಡುವಷ್ಟು ಜವಾಬ್ದಾರಿ ಅವ್ರಿಗೆ ಬಂದಿದೆ. ಸೊ ಈ ಮುದ್ದು ಸೊಸೆ ಸೀರಿಯಲನ್ನು ನಿರ್ಮಾಣ ಮಾಡ್ತಾ ಇರೋದು ಕೂಡ ಅನು ಅವರೇ, ಅಂದರೆ ಮೇಘಾ ಶೆಟ್ಟಿ ಅವರೇ. ಮೇಘಾ ಶೆಟ್ಟಿಯವರು ಶೂಟಿಂಗ್ ಸಂದರ್ಭದಲ್ಲಿ ಮುದ್ದು ಸೊಸೆ ಸೀರಿಯಲ್ನ ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಶೂಟಿಂಗ್ ಎಲ್ಲ ಹೆಂಗೆ ನಡೀತಿದೆ ಏನು ಗೆತ್ತಾ ಅಂತ ನೋಡೋದಕ್ಕೆ ಅಂತ ಸಹಜವಾಗಿ ಹೋಗಿದ್ದಾರೆ. ಅಂದರೆ ಬಂಡವಾಳ ಹಾಕಿದ್ದಾರೆ ಅಂತಂದರೆ ಹೋಗೇ ಹೋಗ್ತಾರೆ ಅಲ್ವಾ, ಹಾಗೆ ಮೇಘಾ ಶೆಟ್ಟಿ ಕೂಡ ಹೋಗಿದ್ದಾರೆ. ಜೊತೆಗೆ ಆ ಸೀರಿಯಲ್ನಲ್ಲಿ ಒಂದು ಚಿಕ್ಕ ಪಾತ್ರ ಇತ್ತಂತೆ. ಮೊದಲಿಗೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಚಿಕ್ಕ ಪಾತ್ರ, ಅಂದರೆ ಅವರೇ ನಿರ್ಮಾಪಕಿ ಆಗಿರೋದ್ರಿಂದ ಒಂದು ಚಿಕ್ಕ ಪಾತ್ರವನ್ನು ಅವರಿಗೆ ಅಂತ ಮಾಡಲಾಗಿತ್ತಂತೆ. ಸೊ ಶೂಟಿಂಗ್ ಶೆಟ್ಟಿಗೆ ಹೋದಂಥ ಮೇಘಾ ಶೆಟ್ಟಿ ಅವರ ಜೊತೆಗೆ ತ್ರಿವಿಕ್ರಮ್ ಅವರು ಫೋಟೋ ಒಂದನ್ನು ಕ್ಲಿಕ್ಕಿಸ್ಕೊಂಡಿದ್ದಾರೆ. ಈಗ ತ್ರಿವಿಕ್ರಮ್ ಅವ್ರಿಗೆ ಕೆಲಸ ಕೊಟ್ಟಿರೋದೇ ಮೇಘಾ ಶೆಟ್ಟಿ ಅವರೇ ಅವಕಾಶ ಕೊಟ್ಟಿರೋದು. ಹೀಗಿರಬೇಕಾದ್ರೆ ತ್ರಿವಿಕ್ರಮ್ ಅವರು ಮೇಘಾ ಶೆಟ್ಟಿಗೆ ಸಲಾಮ್ ಹೊಡಿಲೇಬೇಕಾಗತ್ತೆ. ಯಾಕಂದರೆ ಅವಕಾಶವೇ ಇಲ್ಲದೆ ಮನೇಲಿದ್ದವರಿಗೆ ಯಾವುದೋ ಒಂದು ಅವಕಾಶ ಸಿಗುತ್ತೆ, ಕೆಲಸಕ್ಕೆ ಕರೀತಾರೆ ಅಂತಂದರೆ, ಸಂಬಳ ಕೊಡ್ತಾರೆ ಅಂತ ಅಂದರೆ ಸಹಜವಾಗಿ ಅವ್ರು ನಮ್ಮ ಬಾಸ್ ಆಗ್ತಾರೆ. ಈಗ ಮೇಘಾ ಶೆಟ್ಟಿ ಅವರು ತ್ರಿವಿಕ್ರಮ್ ಅವ್ರಿಗೆ ಬಾಸ್ ಆಗಿದ್ದಾರೆ. ಸೊ ಆ ಸಂದರ್ಭದಲ್ಲಿ
ತ್ರಿವಿಕ್ರಮ್ ಅವರು ಮೇಘಾ ಶೆಟ್ಟಿ ಅವ್ರ ಜೊತೆಗೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾರೆ. ಹೇಗಿದ್ರು ಶೂಟಿಂಗಿಗೆ ಬಂದಿದ್ರಲ್ಲ, ನಿಮ್ಮ ಜೊತೆಗೆ ಒಂದು ಫೋಟೋ ಬೇಕು ಅಂತ ಕ್ಲಿಕ್ಕಿಸ್ಕೊಳ್ತಾರೆ. ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಅವರು ಹಾಕ್ಕೊಳ್ತಾರೆ. ಆ ಫೋಟೋ ಹಾಕ್ಕೊಳ್ತಾ ಇದ್ದ ಹಾಗೆಯೇ ಆ ಫೋಟೋ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ, ವೈರಲ್ ಆಗುತ್ತೆ. ಸಾಕಷ್ಟು ಜನರಿಗೆ ರೀಚ್ ಆಗುತ್ತೆ. ಇದನ್ನು ನೋಡಿದಂಥ ಮೇಘಾ ಶೆಟ್ಟಿ ಅವರಿಗೆ ಸಿಟ್ಟು ಬರುತ್ತೆ. ನಾವಿನ್ನೂ ಸೀರಿಯಲ್ ಶೂಟಿಂಗ್ ಹಂತದಲ್ಲೇ ಇದ್ದೀವಿ. ಇನ್ನೂ ಸೀರಿಯಲ್ ಆನ್ ಏರ್ ಆಗಿಲ್ಲ. ಯಾರು ನಿರ್ಮಾಪಕರು, ಯಾರು ನಿರ್ದೇಶಕರು, ಹೀರೋ ಯಾರು, ಹೀರೋಯಿನ್ ಯಾರು, ಯಾವುದೇ ಗುಟ್ಟನ್ನು ಬಿಟ್ಕೊಡ್ಬಾರ್ದು. ಶೂಟಿಂಗ್ ಸೆಟ್ಟಿಗೆ ನಾನು ಬಂದಿದ್ದನ್ನ ನೀವು ಫೋಟೋ ತೆಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಯಾಕೆ? ಈಗ ಆಲ್ರೆಡಿ ಜನಕ್ಕೆಲ್ಲ ಗೊತ್ತಾಗಿರುತ್ತೆ ಈ ಸೀರಿಯಲ್ನಲ್ಲಿ ನೀವು ನಟಿಸ್ತಾ ಇದ್ದೀರಾ, ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ. ಆನ್ ಏರ್ ಹಾಕ್ತೇನೆ ಫೋಟೋ ತೆಗೆಸ್ಕೊಂಡಿದ್ದು, ಜೊತೆಗೆ ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ದುಡ್ಡು ಹೋದರೂ ಪರವಾಗಿಲ್ಲ, ಇನ್ನೊಮ್ಮೆ ರೀಶೂಟ್ ಮಾಡಿ ಅಂತ ಆ ಚಿಕ್ಕ ಪಾತ್ರವನ್ನು, ಆ ಚಿಕ್ಕ ಸನ್ನಿವೇಶವನ್ನು ಬೇರೆ ಬಟ್ಟೆ ಹಾಕಿಕೊಂಡು ಮತ್ತೆ ರೀಶೂಟ್ ಮಾಡಿದ್ದಾರೆ. ಒಂದು ಸೀರಿಯಲ್ ಅಥವಾ ಒಂದು ಸಿನಿಮಾದಲ್ಲಿ ರೀಶೂಟ್ ಅಂತ ಅಂದರೆ ಅದು ತುಂಬಾ ಖರ್ಚಾಗುತ್ತೆ. ಅದ್ರ ಬಗ್ಗೆ ಜನ ಯೋಚನೆ ಮಾಡ್ತಾರೆ. ಅಯ್ಯೋ ಮತ್ತೆ ರೀಶೂಟಾ? ಕಾಸ್ಟ್ಯೂಮಿಂದ ಹಿಡಿದು, ಕ್ಯಾಮ್ರಾಮ್ಯಾನಿಂದ ಹಿಡಿದು, ಲೈಟಿಂದ ಹಿಡಿದು, ಮೇಕಪ್ ಮ್ಯಾನಿಂದ ಹಿಡಿದು ಎಲ್ರಿಗೂ ಪೇಮೆಂಟ್ ಮಾಡಬೇಕು ಅಂತ. ಆದರೆ ಇಲ್ಲಿ ಮೇಘಾ ಶೆಟ್ಟಿ ಅವರು ಅವರೇ ನಿರ್ಮಾಪಕಿ ಆಗಿರೋದ್ರಿಂದ, ಡೆಡಿಕೇಶನ್ ಕೂಡ ಮಾಡಿದ್ರಿಂದ ಮತ್ತೊಮ್ಮೆ ರೀಶೂಟ್ ಮಾಡಿದ್ರಂತೆ. ಸೊ ಇದನ್ನು ತ್ರಿವಿಕ್ರಮ್ ಹೇಳ್ಕೊಂಡಿದ್ದಾರೆ. ನಾನು ಮಾಡಿದ ಎಡವಟ್ಟಿಗೆ ಸರಿಯಾಗಿ ಮೇಘಾ ಶೆಟ್ಟಿ ಅವ್ರ ಕೈಲಿ ಬೈಸ್ಕೊಂಡೆ ಅಂತ ಹೇಳಿದ್ದಾರೆ.